ಎಲ್ರೂ ಗೋರಂಟಿ ಹಾಕೋತಿದ್ರೆ ನೀನ್ ಮಾತ್ರ ಯಾಕೆ ಸುಮ್ಮನೆ ಕೂತಿದ್ಯಾ? ಮತ್ತೇನ್ ಮಾಡ್ಬೇಕು? ನೀನ್ ಗೋರಂಟಿ ಹಚ್ಕೊಳಲ್ವಾ? ನನಗ್ ಬೇಡ ಬಿಡು. ಹುಡ್ಗಿರು ಗೋರಂಟಿನ ಬೇಡ ಅಂತಾರ? ಗೋರಂಟಿ ಕೋಪ ಬಂದು ಫಂಕ್ಷನ್ ನಿಲ್ಸ್ಬಿಡತ್ತೆ ನೋಡು. ಹಾಕೊಂಡ್ರು ಬರಲ್ಲ, ಅದ್ ಬರೋ ಹಾಗೆ ನನ್ ಜೀವನ ಇಲ್ವಲ್ಲ. ಹಾಗನ್ಬೇಡ ಆದ್ಯ. ಈಗ ನಿನ್ ಜೀವನಕ್ಕೆ ಏನಾಗಿದೆ? ಗೋರಂಟಿ ಹಚ್ಕೊಂಡ್ ನೋಡು, ಎಲ್ರಿಗಿಂತ ನಿನ್ ಕೈಯೇ ತುಂಬಾ ಚೆನ್ನಾಗ್ ಕಾಣಿಸುತ್ತೆ. ಬೇಡ ಬಿಡು ರಾಜಿ. ಆ ಬಂಗಾರ ಆದಷ್ಟು ಬೇಗ ಸಿಕ್ಬಿಟ್ರೆ ನಮ್ ದಾರಿ ನಾವ್ ನೋಡ್ಕೊಂಡು ಹೋಗ್ತೀವಿ. ಕಳ್ರು ಅಷ್ಟ್ ಬೇಗ ಸಿಕ್ಕಾಕೊಳ್ತಾರ ಹೇಗೆ? ಅಷ್ಟ್ರಲ್ಲಿ ಮದ್ವೆನೂ ಆಗ್ಬೋದು. ಆ ಮದ್ವೆ ನಿನ್ಗೂ ಮಾವಂಗೂ ಇರ್ಬೋದು. ಏನು? ಹಾ, ಅದು ಟೈಮ್ ಇದೆ ಅಲ್ವಾ, ಅಷ್ಟ್ರಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂದೆ. ನಿಮ್ಮಿಬ್ರು ಮದ್ವೆಗೆ ಮುಹೂರ್ತ ಇಡ್ಬೇಕು ಅನ್ಕೊಂಡಾಗ ಅವರಿಬ್ರು ಮದ್ವೆಗೆ ಮುಹೂರ್ತ ಫಿಕ್ಸ್ ಆದ ಹಾಗೆ ಅವರಿಬ್ರಿಗೂ ಆಗತ್ತೆ ಅನ್ಕೊಳ್ಳೋ ಮದ್ವೆ ನಿಮ್ಮಿಬ್ರಿಗೆ ಆಗ್ಬೋದು ಅಲ್ವಾ? ಅಂತ ಯೋಚನೆಗಳೇನು ಇಟ್ಕೋಬೇಡ ರಾಜಿ. ನಾವ್ ಹೋಗ್ತೇನೆ ಇಲ್ಲಿರೋದು ನಮ್ಮ ಮೇಲೆ ಅನುಮಾನ ಬಂದಿದೆ ಅನ್ನೋ ಕಾರಣಕ್ಕೆ. ಆ ಅನುಮಾನ ಸುಳ್ಳು ಅಂತ ಪ್ರೂವ್ ಮಾಡಿದ್ಮೇಲೆ ನಾವಿಲ್ಲಿಂದ ಹೊರಟು ಹೋಗ್ತೀವಿ. ಅದನ್ನ ಬಿಟ್ಟು ಸೀನು ಮೇಲಿರೋ ಆಸೆಯಿಂದಾನೋ, ಸೀನುಗೂ ನನಗೂ ಮದ್ವೆ ಆಗ್ಬೇಕು ಅನ್ನೋ ಕೋರಿಕೆಯಿಂದಾನೋ ಅಲ್ಲ. ನಿನಗ ಆಸೆ ಇಲ್ದೇ ಇರ್ಬೋದು, ಎಲ್ರ ದೃಷ್ಟಿಲೂ ಕಡೆಗೆ ನಿನ್ ದೃಷ್ಟಿಲೂ ಕೂಡ ಆ ಚಾರುನೇ ಮದ್ವೆ ಹುಡುಗಿ ಆಗಿರ್ಬೋದು. ಆದ್ರೆ ನಮ್ಮಮ್ಮನ ದೃಷ್ಟಿಲಿ, ನನ್ ದೃಷ್ಟಿಲಿ ನೀನೇ ಮದ್ವೆ ಹುಡುಗಿ. ಅತ್ತೆ ಮಾತಿಗೆ ಇಲ್ಲ ಅನ್ನಕ್ಕಾಗ್ದೆ ಅಮ್ಮ ಚಾರುಗೆ ಗೋರಂಟಿ ಹಚ್ತಿರ್ಬೋದು. ನನಗ್ ಮಾತ್ರ ಮೊದ್ಲು ಗೋರಂಟಿ ಹಚ್ಬೇಕು ಅನಿಸ್ತಿರೋದು ನಿನಗೆ ಅನಿಸ್ತಿದೆ ಆದ್ಯ. ಅದಕ್ಕೆ ನಾನ್ ನಿನಗೆ ಹಚ್ತೀನಿ. ಬೇಡ ಅಂತ ಹೇಳ್ತಿದ್ದೀನಲ್ಲ ರಾಜಿ. ನಿನಗ್ ಬೇಡ ಅನಿಸ್ತಿದೆ, ಆದ್ರೆ ನನ್ಗೆ ನಿನ್ ಕೈಗೆ ಹಚ್ಬೇಕು ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಹೊತ್ತು ಅಲ್ಲಾಡ್ದೆ ಕೂತ್ಕೋ. ಅಲ್ಲ, ನನ್ ಹತ್ರ ನಿನ್ಗೇನ್ ಸಂಕೋಚ?